ಎಲ್ಲರಿಗೂ ಸ್ವಾಗತ. ಕಲ್ಪತರು ನಮ್ಮ ಮನೆ ಅಡುಗೆಗೆ ಇವತ್ತೊಂದು ಕ್ರಿಸ್ಪಿಯಾಗಿರೋದು ಕ್ರಂಚಿಯಾಗಿರೋವಂಥ ಒಂದು ಕಾರನ್ ಮಂಚೂರಿನ ನಾವು ಮನೆಯಲ್ಲೇ ಯಾವ ಥರ ಮಾಡ್ಕೊಬೋದು ರುಚಿಯಾಗಿ ಶುಚಿಯಾಗಿ ಅಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಇದು ಕಾರನ್ ತೊಗೊಂಡಿದ್ದೀನಿ, ಬೇಬಿ ಕಾರ್ನ್ 2 ತೊಗೊಂಡು ಇದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಈ ಥರ ಬೀಜ ಎಲ್ಲ ಬೇರ್ಪಡಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಆರಾಮಾಗಿ ಚಾಕು ಅಥವಾ ಸಿಪ್ಪೆ ಸಹಾಯದಿಂದ ಹಿಂಗೆ ತೊಗೊಂಡು ಬೇರೆ ಮಾಡಿಕೊಂಡ್ರೆ ಇದು ಒಂದು ಕಪ್ಪಷ್ಟು ಆಗಿದೆ. ನನಗೆ ಜೋಳ ಸಿಕ್ಕಿದೆ ಇದು ಕಾರನ್ನು. ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಂತರ 2 ರೆಡ್ ಚಿಲ್ಲಿ ಪೌಡರು ಹಾಕಿ ನಂತರ ಇದಕ್ಕೆ ಒಂದು 3 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಕಾರನ್ ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಕಾರನ್ ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ನೀರು ಹಾಕೋದೇನು ಬೇಕಾಗಿರಲ್ಲ, ಅದರಲ್ಲೇ ನೀರಿರುತ್ತೆ. ನೀರಿನ ಅಂಶ ಇರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ನಮಗೆ ಈ ಥರ ಉಂಡೆ ಕಟ್ಟೋದಕ್ಕೆ ಬರೋವರೆಗೂ ನಾವು ಕಲಿಸ್ಕೊಂಡು ಈ ಥರ ಉಂಡೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ. ರೆಡಿ ಮಾಡಿಕೊಂಡು ನಾವು ಈ ಎಣ್ಣೆ ಎಲ್ಲ ಕಾಯಕ್ಕೆ ಇಟ್ಕೊಳ್ಳೋಣ. ನೋಡಿ, ಈ ಥರ ನಾನು ಬಾಲ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಬಾಲ್ನ ನಾವು ರೆಡಿ ಮಾಡ್ಕೋಬೋದು. ನಾನು ಇಲ್ಲಿ ಬಾಣಲಿಲಿ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಇಟ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಡೋಣ. ಎಣ್ಣೆ ಕಾಯಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಕಾದಿದೆಯಾ ಅಂತ ನೋಡೋಣ. ಕಾದಿದೆಯಾ ಅಂತ ಆಗಿದ ತಕ್ಷಣ ನಾವು ಇವು ಬಾಲ್ಸ್ ಎಲ್ಲ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ನಾವು ಇಲ್ಲಿ ಹಾಕ್ಕೊಳ್ಳೋಣ. ಒಂದೊಂದೇ ಹಾಕ್ಕೊಂಡು ನಾವು ಕ್ರಿಸ್ಪಿಯಾಗಿ ಕರ್ಕೋಬೇಕಾಗತ್ತೆ ಎಲ್ಲ ಕ್ಲೀನಾಗಿ 2 ಕಡೆಯೂ ಚೆನ್ನಾಗಿ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಒಂದು 2 ನಿಮಿಷ ಬಿಟ್ಟು ನಾವು ಇದನ್ನು ಮಾಡಿದ್ರೆ ಚೆನ್ನಾಗಿ ಕ್ರಂಚಿಯಾಗಿ ಆಗುತ್ತೆ. ಒಳ್ಳೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು, ರೆಡ್ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಹಂಗೆ ತಿನ್ನಬೇಕು ಅಂತ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ನಾವು ಎಲ್ಲನೂ ಕಾರನ್ನು ಕರ್ಕೋಬೇಕಾಗತ್ತೆ. ಇನ್ನೊಂದು ಬ್ಯಾಚ್ ಅದೇ ಥರ ನಾನು ಕರ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಹಾಕ್ಬಿಟ್ಟು ಕರ್ಕೊಂಡು ರೆಡಿ ಮಾಡ್ಕೊಂಬಿಟ್ರೆ ಈಸಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸು. ಮತ್ತು ನಾವು ಮಂಚೂರಿ ಬೇರೆ ಬೇರೆ ಥರ ಮಾಡ್ತೀವಿ. ಹೂಕೋಸು ಮಂಚೂರಿ ಮಾಡ್ತೀವಿ, ಆಮೇಲೆ ಪನ್ನೀರ್ ಮಂಚೂರಿ ಮಾಡ್ತೀವಿ, ಎಲ್ಲ ಥರ ಮಾಡ್ತೀವಿ. ಈಗ ಬೇಬಿ ಕಾರ್ನೆಲ್ಲ ಈಸಿಯಾಗಿ ಸಿಗೋದ್ರಿಂದ ನಾವು ಈ ಥರ ಕಾರನ್ನು ಸಿಗೋದ್ರಿಂದ ಈ ಸೀಸನ್ನಲ್ಲಿ ನಾವು ಈ ಥರನೂ ಒಂದು ಸಲ ಮಾಡ್ಕೊಂಡು ನೋಡಿರಿ, ತುಂಬ ಟೇಸ್ಟಾಗಿರುತ್ತೆ ಮಾತ್ರ. ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲೇ ಮಾಡ್ಕೊಳ್ಳೋಣ ಅಂತ ಅನಿಸ್ತಾ ಇರ್ತದೆ. ನೋಡಿ, ಈ ಥರ ಎಲ್ಲ ನಾವು ಚೆನ್ನಾಗಿ ಕರ್ಕೊಂಡು ರೆಡಿ ಮಾಡಿ ಇಟ್ಕೊಂಬಿಡೋಣ. ಚಾನಲೆಲ್ಲ ಯಾರ್ಯಾರು ನೋಡ್ತಿದ್ದೀರೋ ಅವರೆಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಈ ಥರ ಎಲ್ಲ ಕರೆದು ರೆಡಿ ಮಾಡಿ ಇಟ್ಕೊಂಡಿರೋದನ್ನು ನಾವು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಒಂದು ಪ್ಯಾನ್ ತೊಗೊಂಡು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಈರುಳ್ಳಿ ಹಾಕ್ಕೊಂಡು ಒಂದು ದೊಡ್ಡ ಈರುಳ್ಳಿ ತೊಗೊಂಡು ಹೆಚ್ಚು ಹಾಕಿರೋದು ನಾನಿಲ್ಲಿ ಹಾಕಿದ್ದೀನಿ. ನಂತರ ದೊಣ್ಣೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು ಅರ್ಧ ದೊಣ್ಣೆ ಮೆಣಸಿನ್ಕಾಯಿ ಹಾಕಿ ಇದನ್ನು ನಾವು ಸಹ ಸ್ವಲ್ಪ ಕ್ರಂಚಿಯಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ, ತುಂಬ ಫ್ರೈ ಮಾಡ್ಕೋಬಾರ್ದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಬಿಟ್ಟು ಬ್ಯಾಡಗಿ ಮೆಣಸಿನ್ಕಾಯಿ 1 ಸ್ಪೂನ್ ಹಾಕ್ಕೊಳ್ಳೋಣ ಖಾರಕ್ಕೆ ತಕ್ಕಷ್ಟು. ನಂತರ ಸೋಯಾ ಸಾಸ್ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಅದನ್ನು ಸಹ ಒಂದು 2 ನಿಮಿಷ ಬಾಡಿಸೋಣ. ನಂತರ ಟೊಮೊಟೊ ಸಾಸ್ ಹಾಕಿ ನಂತರ ಚಿಲ್ಲಿ ಸಾಸ್ 1 ಸ್ಪೂನ್ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಚೆನ್ನಾಗಿ 2 ನಿಮಿಷ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಬಾಡಿಸ್ಕೊಂಡು ನಂತರ ಒಂದೇ 1 ಸ್ಪೂನಷ್ಟು ಕಾರನ್ ಫ್ಲೋರ್ ಇರುತ್ತಲ್ಲ ಅದನ್ನು ಮಾಡಿಕೊಂಡು ಗಂಜಿ ಥರ ಮಾಡಿಕೊಂಡು ಹಾಕ್ಕೊಳ್ಳೋಣ. ನಂತರ ಇಲ್ಲೆಲ್ಲ ಕರ್ದಿಟ್ಕೊಂಡಿರೋ ಬೇಬಿ ಕಾರ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಿಕೊಂಡು ನಮಗೆ ಗ್ರೇವಿ ಬೇಕು ಅಂದರೆ ಗ್ರೇವಿ ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೋಬೋದು. ಈ ಥರ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡು ರುಚಿಯಾಗಿ ನಾವು ಸರ್ವ್ ಮಾಡೋಣ. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ, ಕ್ರಂಚಿಯಾಗಿದೆ. ಮತ್ತೆ ಮಾಡ್ಕೋಬೇಕು ಅಂತ ಅನಿಸುತ್ತೆ. ನೋಡಿ, ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ, ಗ್ರೇವಿ ಸಹಿತ ಬಂದಿದೆ. ಮತ್ತು ಬಾಲ್ಸು ಅಷ್ಟೇ ಚೆನ್ನಾಗಿ ರೆಡ್ ಕಲರ್ ಬಂದಿದೆ, ತುಂಬ ಚೆನ್ನಾಗಿದೆ ಮಾತ್ರ. ಖಂಡಿತ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕ್ರಂಚಿಯಾಗಿದೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕಲ್ಪತರು ನಮ್ಮ ಮನೆ ಅಡುಗೆ ಈ ಚಾನೆಲ್ನ ವಿಡಿಯೋ ನೋಡಿದ್ದಕ್ಕೆ ಖಂಡಿತ ಧನ್ಯವಾದಗಳು. ಥ್ಯಾಂಕ್ ಯು.